ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಎಲ್ಲ ಗೃಹಲಕ್ಷ್ಮಿ ಫಲಾನುಭವಿಗಳಿಗೂ ಸಹ ಭರ್ಜರಿ ಗುಡ್ ನ್ಯೂಸು. ಸರ್ಕಾರ ಮನಸ್ಸು ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಈ ತಿಂಗಳಲ್ಲೇ 2 ತಿಂಗಳ ಹಣವನ್ನು ಬಿಡುಗಡೆ ಮಾಡ್ಬೋದು ಅಥವಾ 3 ತಿಂಗಳ ಹಣವನ್ನು ಬಿಡುಗಡೆ ಮಾಡ್ಬೋದು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದೆ ನಾನು ಒಂದು 2-3 ದಿನದ ಹಿಂದೆ, ಮನಸ್ಸು ಮಾಡಿದ್ರೆ ಅಂತ. ಅದೇ ರೀತಿ ಖಂಡಿತವಾಗ್ಲೂ ಈಗ ಸರ್ಕಾರ ಮನಸ್ಸು ಮಾಡಿದೆ. ಕೊನೆಗೂ ಕೂಡ ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ದಿನಾಂಕ ಫಿಕ್ಸ್ ಆಗಿದೆ. ಖಂಡಿತವಾಗ್ಲೂ ಪೂರ್ತಿ ವಿಡಿಯೋನ ನೋಡಿ, ಭಾಳ ಉಪಯುಕ್ತವಾಗಿದೆ. ಹಾಗೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ. ಕೊನೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ 16 ಮತ್ತು 17ನೇ ಕಂತಿನ ಹಣ ಬಿಡುಗಡೆ ಆಗುವಂತಹ ದಿನಾಂಕ ಫಿಕ್ಸ್ ಆಗಿದೆ ಸ್ನೇಹಿತರೆ. ಓಕೆನಾ, ನಾನು ಸುಮ್ಮನೆ ಹೇಳ್ತಾ ಇಲ್ಲ, ವಿತ್ ಪ್ರೂಫ್ ಕೂಡ ಹೇಳ್ತಾ ಇದ್ದೀನಿ. ಹೇಗೆ ಯಾವಾಗ ಅಂತ ನೋಡೋದಕ್ಕೆ ಹೋದರೆ ಇವತ್ತಿಂದನೇ ಹಣ ಬಿಡುಗಡೆ ಆಗಲಿಕ್ಕೆ ಆರಂಭ ಆಗಿದೆ. ಈಗಾಗಲೇ ಕೆಲವು ಕಮೆಂಟ್ಗಳು ಕೂಡ ಬರಲಿಕ್ಕೆ ಶುರುವಾಗಿದೆ. ಸಾಧ್ಯವಾದರೆ ಸಂಜೆ ಲೈವ್ ಮಾಡ್ತೀನಿ, ಅದರಲ್ಲೂ ಕೂಡ ಕ್ಲಾರಿಟಿ ಸಿಗುತ್ತೆ. ಈಗಾಗಲೇ ಸರ್ಕಾರ ಸೋಷಿಯಲ್ ಮೀಡಿಯಾ ಮತ್ತು ಮಾಧ್ಯಮಗಳ ಎಲ್ಲ ಕಡೆ ಈ ವಿಷಯ ಹರಿದಾಡೋದ್ರಿಂದ ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ಹೋಗಿತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಮುಖ್ಯಮಂತ್ರಿಗಳು ನನಗೆ ಸರ್ ಇನ್ನೂ ಫಲಾನುಭವಿಗಳಿಗೆ 3 ತಿಂಗಳು ಹಣ ಬಂದಿಲ್ಲ ಅಂದಾಗ ನನ್ನ ಗಮನಕ್ಕೆ ಇನ್ನೂ ಬಂದಿರಲಿಲ್ಲ ಇದು ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದರು. ಬಟ್ ಎಲ್ಲೋ ಒಂದು ಕಡೆ ಇದು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು, ಎಲ್ಲ ಕಡೆ ಇದೇ ಸುದ್ದಿ ಹರಿದಾಡ್ತಾ ಇತ್ತು. ಮುಖ್ಯಮಂತ್ರಿಗಳಿಗೆ ಗೊತ್ತಿಲ್ಲ ಅಂಥೇಳಿ ಇದಕ್ಕೆ ಸಂಬಂಧಪಟ್ಟಾಗೆ ಶೀಘ್ರದಲ್ಲೇ ಹಣ ಬಿಡುಗಡೆ ಮಾಡ್ತೀನಿ ಅಂತ ಹೇಳಿದರು. ಅದೇ ರೀತಿಯಾಗಿ ಈಗ ಮೊದಲ ಹಂತದಲ್ಲಿ ನವೆಂಬರ್ ತಿಂಗಳ ಹಣ, ಗೃಹಲಕ್ಷ್ಮಿ 16ನೇ ಕಂತಿನ ಹಣ ಇವತ್ತಿಂದಲೇ ಬಿಡುಗಡೆ ಮಾಡಲಿಕ್ಕೆ ಶುರು ಮಾಡ್ತಾ ಇದ್ದಾರೆ. ಇನ್ನು ಡಿಸೆಂಬರ್ ತಿಂಗಳ ಹಣ, ಓಕೆನಾ, ನವೆಂಬರ್ ತಿಂಗಳ ಹಣ 16ನೇ ಕಂತು, ಡಿಸೆಂಬರ್ ತಿಂಗಳ ಹಣ 17ನೇ ಕಂತು, ಅದನ್ನು ಮುಂದಿನ ವಾರದಲ್ಲಿ ಹಣ ಜಮಾ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂತ ಹೇಳಿ ಮಾಹಿತಿ ಬರ್ತಾ ಇದೆ. ಮಾಧ್ಯಮಕ್ಕೆ ಸರ್ಕಾರದಿಂದ ಸ್ವತಃ ಪ್ರತಿಯನ್ನು ಕಳಿಸಿದಾರಂತೆ 16ನೇ ಕಂತು ಬಿಡುಗಡೆ ಮಾಡಿರೋದ್ರ ಬಗ್ಗೆ. ಏನು ಪಬ್ಲಿಕ್ ಟಿವಿಲಿ ಏನು ಬಂದಿದೆ ಅದನ್ನ ನಾನು ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ನಲ್ಲಿ ಹಾಕಿರ್ತೀನಿ, ತಪ್ಪದೇ ಎಲ್ಲರೂ ನೋಡಿ. ಹಾಗೆ ವಿಡಿಯೋಕ್ಕೆ ಲೈಕ್ ಮಾಡೋ ಮೂಲಕ ಸಪೋರ್ಟ್. ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಈಗ ಆಲ್ರೆಡಿ ಜಮಾ ಪ್ರಕ್ರಿಯೆ ಆರಂಭ ಆಗಿದೆ ಅಂತೇಳಿ ಕೂಡ ನ್ಯೂಸ್ನಲ್ಲಿ ಬರ್ತಾ ಇದೆ, ಪ್ರೂಫ್ ಹಾಕಿದ್ದೀರಿ, ತಪ್ಪದೇ ನೋಡಿ. ಎಲ್ರಿಗೂ ಕೂಡ ಧನ್ಯವಾದಗಳು.